ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆ ಬೇಗ ಎದ್ದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎದ್ದಿರಲಿಲ್ಲ. ಟೈಮ್ ನೋಡಿದ್ರೆ ಆವಾಗಲೇ 8 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರು ಒಂದು ಲೋಟ ಬಿಸಿನೀರು ಕೇಳಿದ್ರು ಅಂತ ಬಿಸಿನೀರು ತೊಗೊಂಡೋಗಿ ಕೊಟ್ಟೆ. ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸ್ಕೊಂಡು ಕಾಫಿ ಮಾಡೋಣ ಅಂತ ಹೋದೆ. ಅಲ್ಲೊಂದು ಸ್ವಲ್ಪ ನಿಂತು ಇನ್ನೇನು ಮಾಡೋದು, ಕಾಫಿ ಕುಡಿಲೇಬೇಕಲ್ವಾ. ಅವರು ಕಾಫಿ ಕೇಳಿದ್ರು, ಅವ್ರಿಗೊಂದು ಲೋಟ ಕಾಫಿ ಮಾಡಿಕೊಟ್ಟು ಬೆಳಗ್ಗೆಯಿಂದ ತಿಂಡಿ ಏನೇ ಮಾಡೋದು ಅಂತಲೇ ಯೋಚನೆ ಆಗಿಬಿಟ್ಟಿತ್ತು. ನಾನು ಚಿತ್ರಾನ್ನ ಮಾಡ್ತೀನಿ ಅಂದೆ, ಅವ್ರು ಚಪಾತಿ ಮಾಡೋದು. ಲಾಸ್ಟಲ್ಲಿ ಚಪಾತಿ ಅಂತ ಡಿಸೈಡ್ ಆಯಿತು. ಬೀಟ್ರೂಟ್ ಎಲ್ಲ ಕಟ್ ಮಾಡ್ಕೊಂಡು ತುರ್ಕೋತಾ ಇದೆ. ಈರುಳ್ಳಿ ಕಟ್ ಮಾಡಬೇಕಲ್ವ, ನನ್ನ ಹೆಂಡತಿ ಈರುಳ್ಳಿ ಕಟ್ ಮಾಡಿದ್ರೆ ಅಳ್ತಾಳೆ ಅಂತ ಈರುಳ್ಳಿ ಕಟ್ ಮಾಡೋದು ಅಂದ್ಕೊಂಡಿದ್ರು. ಬಟ್ ನಾನು ಅದ್ರಲ್ಲಿ ಕಟ್ಟೇ ಮಾಡಲಿಲ್ಲ. ಯಾರು ಅದ್ರಲ್ಲಿ ಕಟ್ ಮಾಡ್ತಾರೆ 2 ಈರುಳ್ಳಿನ, ಮತ್ತು ತೊಳೆ ರಿಸ್ಕ್ ಎಲ್ಲ ನನಗೆ ಅಲ್ವಾ ಅಂದ್ಬಿಟ್ಟು ಚಾಕುಲೆಲ್ಲ ಕಟ್ ಮಾಡ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮನೆಯವರ ಬಂದು ಏನಾದರೂ ಹೆಲ್ಪ್ ಮಾಡಿಕೊಡ್ರಿ ಅಂತ ಕರೆದ್ರೆ ಬರ್ತಾನೆ ಇಲ್ಲ, ಮಲ್ಕೊಬಿಟ್ಟವ್ರೆ ಅಂತ ನಾನು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ರೂಮಲ್ಲಿ ಹೋಗಿ ನೋಡಿದ್ರೆ ರೂಮಲ್ಲೂ ಇಲ್ಲ, ಫುಲ್ ಖಾಲಿ. ಅಷ್ಟರಲ್ಲಿ ಮಮ್ಮಿನೂ ಬಂದರು. ಏನು ತಿಂಡಿ ಮಾಡಿದೆ ಅಂತ ಕೇಳಿದ್ರು. ಮಮ್ಮಿ ಚಪಾತಿ ಅಂತ ಹೇಳಿದೆ. ಆಮೇಲೆ ನಮ್ಮ ಮನೆಯವರು ಬಂದರು. ಎಲ್ಲಿಗ್ರಿ ಹೋಗಿದ್ರಿ ಅಂತ ಕೇಳಿದ್ರೆ, ನಾನೇನು ಆಫೀಸಿಗೆ ಬಿಡೋಕ್ಕೆ ಹೋಗಿದ್ದೀನಿ ಅಂತಂದರು. ಎಲ್ಲರೂ ಮುಖ ತೊಳ್ಕೊಂಡು ಕೂತಿರೋ ಚಪಾತಿ ಕೊಡ್ತಾಳೆ ಅಂತ. ಆಮೇಲೆ ನಮ್ಮ ಮನೆಯವರು ಕೊಟ್ಟೆ, ಅಣ್ಣನಿಗೆ ಮಮ್ಮಿಗೆ ಎಲ್ಲರಿಗೂ ಕೊಟ್ಟೆ. ನಾನು ಫ್ರೆಶ್ ಅಪ್ ಆಗಿ ಬಂದು ಮುಖಕ್ಕೆ ಕ್ರೀಮ್ ಹಾಕೋತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಮದುವೆ ಆದಮೇಲೆ ಬೆಳಗಾಗಿ ಹೋಗಿದ್ದೆ ಅಂತ. ನಿಜವಾಗ್ಲೂ ನಾನು ಬೆಳಗಾಗಿಲ್ಲ, ಇದರಿಂದ ನಿಮಗೆ ಬೆಳಗ್ಗೆ ಕಾಣಿಸ್ತೀನಿ ಅಷ್ಟೇ. ನಾನು ಚಪಾತಿ ಎಲ್ಲ ತಿಂದ್ಕೊಂಡು ಆಲ್ಟೆ ಹೊಟ್ಟುಕೊಂಡು ಕೂತಿದ್ದೆ. ಟೈಮ್ ನೋಡಿದ್ರೆ ಆವಾಗಲೇ 8 ಗಂಟೆ ಆಗಿಬಿಟ್ಟಿತ್ತು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಹೇಳಿದ್ದೆ ಹೇಳ್ತಾ ಇದ್ದೀನಾ, ಸಾರಿ 12 ಗಂಟೆ ಆಗಿಬಿಟ್ಟಿದೆ. ಅಷ್ಟರಲ್ಲಿ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನೇನು ಮಾಡೋದು, ಅಡುಗೆ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಆಮೇಲೆ ಇನ್ನೇನು ಮಾಡೋದು, ಅಮ್ಮನ ಮನೆಯಲ್ಲ ಆದರೆ ಅಡುಗೆ ಮಾಡಲ್ಲ ಅಂತ ಹೇಳಿದ್ರೆ ಮಾಡ್ತಾನೆ ಇರಲಿಲ್ಲ, ಮಮ್ಮಿನೇ ಮಾಡ್ತಿದ್ರು. ಹೆಂಗಾದ್ರೂ ಕೋಪ ಮಾಡಿಕೊಂಡು ಮುನ್ಸ್ಕೊಂಡು ಹೋಗಿ ಮಲ್ಕೊಬಿಡ್ಬೋದಿತ್ತು ಅಡುಗೆ ಮಾಡಲ್ಲ ಅಂತ. ಬಟ್ ಇಲ್ಲಿ ಮಾಡಲೇಬೇಕಲ್ವಾ. ಅಷ್ಟರಲ್ಲಿ ಅಡುಗೆ ಮನೆ ನೋಡೋಕ್ಕೆ ಆಯ್ತಿರಲಿಲ್ಲ. ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಮಾಡೋ ತನಕ ಟೈಮ್ ನೋಡಿದ್ರೆ ಆವಾಗಲೇ 1:30 ಆಗಿಬಿಟ್ಟಿತ್ತು. ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ಮಮ್ಮಿ ಮುದ್ದೆ ಬೇಕು ಅಂತ ಕೇಳಿದ್ರು. ಮುದ್ದೆ ಮಾಡಲ್ಲ ಅಂತ ಹೇಳ್ತಾ ಇರ್ತೀನಿ, ಬಟ್ ಇವತ್ತು ಹೇಳೋಕ್ಕೆ ಆಗಲಿಲ್ಲ. ಇನ್ನೇನು ಮಾಡೋದು, ಮಮ್ಮಿ ಕೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿಕೊಟ್ಟೆ. ಆಮೇಲೆ ಮಮ್ಮಿಗೂ ಹಾಕ್ಕೊಟ್ಟೆ. ಮಮ್ಮಿ ನಾನು ಇಬ್ಬರು ತಿಂದ್ವಿ. ನಮ್ಮ ಮನೆಯವರಂತೂ ಬರಲೇ ಇಲ್ಲ. ಆಮೇಲೆ ಇನ್ನೇನು ಮಾಡೋದು, ಮುದ್ದೆ ಎಲ್ಲ ತಿಂದ್ಕೊಂಡು ಅಜ್ಜಿ ಮನೆಗೆ ಹೋಗೋದಾ ಅಂತ ಅಂದ್ಕೊಂಡ್ವಿ. ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ವಿ. ನಮ್ಮ ಹಸುಗಳಂತೂ ನೋಡಿ ತುಂಬ ದಿನ ಆಗಿಬಿಟ್ಟಿತ್ತು. 2 ತಿಂಗಳಾಗಿತ್ತು. ನಮ್ಮೂರಲ್ಲಿ ನೋಡೇ ಇಲ್ಲ, 3 ನೋಡಿರೋದಿಲ್ಲ ಅಷ್ಟು. ಹಂಗೆ ಹಸುಗಳನ್ನ ರೈತರನ್ನು ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಹಂಗೆ ಮಾತಾಡ್ಕೊಂಡು ಅಜ್ಜಿ ಮನೆ ಹತ್ರ ಬಂದ್ವಿ. ಹಾಗೆ ಮಮ್ಮಿ ಅಜ್ಜಿ ನಾನು 3 ಜನ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ಹಾಗೆ ಸೀದಾ ನಮ್ಮ ಮನೆ ಕಡೆ ಬಂದರೆ ನಮ್ಮ ಮನೆಯವರು ಆಗಲೇ ಲೈಟೆಲ್ಲ ಆಫ್ ಮಾಡಿಬಿಟ್ಟು ರೂಮಲ್ಲಿ ಮಲ್ಕೊಂಡೇ ಬಿಟ್ಟವ್ರೆ. ಇನ್ನೇನು ಮಾಡೋದು, ಮಮ್ಮಿನೂ ಅಣ್ಣನೂ ಹೋಯ್ತಾಯಿದ್ರು. ಬಾಯಿ ಹೇಳಿದೆ. ಬಾಯಿ ಮಾಡಾದ್ಮೇಲೆ ನಾವು ಪಾಲಕ್ ಗೋಬಿ ತಿನ್ನಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಬಟ್ ಆಗಿದ್ವಿ. ಹಂಗೆ ಫ್ರೆಶ್ ಅಪ್ ಆಗಿ ಪಾಲಕ್ ಗೋಬಿ ತಿನ್ನೋಕ್ಕೆ ಅಂತ ಹೊರಡೋಣ ಅಂದ್ಕೊಂಡ್ವಿ. ಅಷ್ಟೇ ನಮ್ಮ ಜಾನೂನ ಎತ್ಕೊಂಡು ನಾವು ಸೂರ್ಯ ಬೇಕ್ರಿ ಕಡೆ ಹೊರಟ್ವಿ. ಸೂರ್ಯ ಬೇಕ್ರಿ ಕಡೆಯಿಂದ ವಾಟರ್ ಟ್ಯಾಂಕ್ ಹೋದ್ವಿ. ವಾಟರ್ ಟ್ಯಾಂಕಲ್ಲಂತೂ ಪಾಲಕ್ ಗೋಬಿ ಅಂತೂ ತುಂಬ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ಬನ್ನಿ. ಶೈಲಾ ಡ್ರೈ ಗೋಬಿ ಸೆಂಟರ್ ಒನ್ ಆಫ್ ದಿ ಮೈ ಫೇವ್ರೇಟ್ ಪ್ಲೇಸ್ ಆಗಿರ್ತದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗೆ ಮನೆಗೆ